ನಮಸ್ತೆ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ. ಇವತ್ತು ಯೋಗಾಸನ ಕಾಂಪಿಟೇಷನ್ ನ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಯೋಗಾಸನ ಕಾಂಪಿಟೇಷನ್ ಕರ್ನಾಟಕ ಯೋಗಾಸನ ಅಸೋಸಿಯೇಷನ್ ಇಂದ ನಡೀತಾ ಇದೆ. ಇದು ಆಗಸ್ಟ್ 3ನೇ ತಾರೀಕು ಅಶ್ವಿನಿ ನಗರದಲ್ಲಿರುವಂತಹ ಗೆಳೆಯರ ಬಳಗ ಸ್ಕೂಲ್ ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಸಂಡೇ. ಓಕೆ, 10 ವಿಭಾಗಗಳಲ್ಲಿ ಕ್ಯಾಟಗರಿಯಲ್ಲಿ ಈ ಯೋಗಾಸನ ನಡೀತಾ ಇದ್ದು ಟ್ರೆಡಿಷನಲ್, ಆರ್ಟಿಸ್ಟಿಕ್ ಇರುತ್ತೆ, ರಿದಮಿಕ್ ಇರುತ್ತೆ, ಆರ್ಟಿಸ್ಟಿಕ್ ಪೇರ್, ಆರ್ಟಿಸ್ಟಿಕ್ ಸಿಂಗಲ್, ರಿದಮಿಕ್ ಇರುತ್ತೆ, ಅಂಡ್ ಹ್ಯಾಂಡ್ ಬ್ಯಾಲೆನ್ಸ್ ಇದೆ, ಲೆಗ್ ಬ್ಯಾಲೆನ್ಸ್ ಇದೆ, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಅಂಡ್ ಸೋಪೈನ್. ಈ ರೀತಿ 10 ವಿಭಾಗಗಳಲ್ಲಿ ನಿಮಗೆ ಕಾಂಪಿಟೇಷನ್ ನಡೀತಾ ಇದೆ. ಈ ಕಾಂಪಿಟೇಷನ್ಗೆ ನೀವು 6 ಇಯರ್ ಇಂದ 60 ಇಯರ್ ವರೆಗೂ ಯಾರು ಬೇಕಾದ್ರೂ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು. ಆಸನಗಳು ಈ ರೀತಿ ಇರುತ್ತೆ. ನಿಮಗೆ 6 to 10 ಇಯರ್ ಅಂದ್ರೆ 6 to 8, 8 to 10 ಇದು 2 ವಿಭಾಗವನ್ನ ಮಾಡಿದೀವಿ. 6 ಇಯರ್ಸ್ ಮಕ್ಕಳಿಂದ 8 ಇಯರ್ಸ್ ಮಕ್ಕಳು, 8 ಇಯರ್ ಇಂದ 10 ಇಯರ್ ಇವರಿಗೆ 3 ಕಂಪಲ್ಸರಿ ಆಸನ ಇರುತ್ತೆ. ಯಾವ್ದ್ಯಾವ್ದು ಅಂದ್ರೆ ವೀರಭದ್ರಾಸನ, ಜಾನುಶೇಷಾಸನ ಅಂಡ್ ಭುಜಂಗಾಸನ. ಇದು 3 ಆಸನ ಇರುತ್ತೆ. ಇದು 3 ಕಂಪಲ್ಸರಿ ಆಸನ, 2 ನಿಮ್ಮ ಚಾಯ್ಸಿಂಗ್ ಆಸನವನ್ನ ನೀವು ಮಾಡ್ಬೇಕಾಗಿರುತ್ತೆ. ಅದನ್ನ ಬಿಟ್ಟು ಇನ್ನೆಲ್ಲ ಟ್ರೆಡಿಷನಲ್ ಯೋಗಾಸನ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ 5 ಆಸನ ಕಂಪಲ್ಸರಿ ಆಸನ ಇರುತ್ತೆ. ದೆನ್ 2 ನಿಮ್ ಚಾಯ್ಸ್ ಮಾಡ್ಕೊಳ್ಬಹುದು. ಆ ಕಂಪಲ್ಸರಿ ಆಸನಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ನಿದು ಉತ್ತಿತಾಸನ, ಉತ್ತಾನಾಸನ, ಉಷ್ಟ್ರಾಸನ, ವಕ್ರಾಸನ, ವೃಕ್ಷಾಸನ ಅಂಡ್ ಉತ್ತಾನ ಪಾದಾಸನ. ನನ್ನ ಹತ್ರ ಇದೆ. ಹೆಚ್ಚಿನ ಮಾಹಿತಿಗೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇಫ್ ಯು ವಾಂಟ್ ಟ್ರೈನಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಈ 5 ಆಸನಗಳೇನಿದೆಯಲ್ಲ ಇದು ಕಂಪಲ್ಸರಿ ಆಸನ. ಇದು ಎಲ್ಲ ಏಜ್ ಗ್ರೂಪ್ ಅವ್ರಿಗೆ. ಅಂಡ್ 2 ನಿಮ್ಮ ಚಾಯ್ಸಿಂಗ್ ಆಸನ ಇರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ. ಕಾಂಪಿಟೇಷನ್ ಹೇಗಿರುತ್ತೆ, ಯೋಗಾಸನ ಅಂದ್ರೆ ಹೇಗೆ ಏನು ಅಂತ ಕೇಳ್ತೀರಾ ಅಲ್ವಾ? ಒಂದ್ಸಲ ಬನ್ನಿ, ಕಾಂಪೀಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಮಸ್ತೆ.